ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಹಣ ಕೊಟ್ಟರೆ ಎಲ್ಲ ದಾಖಲೆ ನೀಡುತ್ತಾರೆ ಅಲ್ಲಿನ ಅಧಿಕಾರಿಗಳು. ಆರ್ಟಿಒನ ಹೊರಗುತ್ತಿಗೆ ನೌಕರರ ಅಂಧ ದರ್ಬಾರ್ ಇದು. ಸರ್ಕಾರಿ ದಾಖಲೆಗಳು ಲಂಚ ಕೊಟ್ಟವರ ಪಾಲಾಗ್ತಾ ಇದೆ. ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನೀವು ನೋಡ್ತಾ ಇರಬಹುದು. ಹಣ ಕೊಟ್ರೆ ಮಾತ್ರ ಅಲ್ಲಿರುವಂತಹ ಅಧಿಕಾರಿಗಳು ದಾಖಲೆಯನ್ನ ಕೊಡ್ತಾರೆ. ಇಲ್ಲ ಅಂತಂದ್ರೆ ಆರ್ಟಿಒನಲ್ಲಿ ಹೊರಗುತ್ತಿಗೆ ನೌಕರರ ಅಂಧ ದರ್ಬಾರ್ ಯಾವ ರೀತಿ ಇದೆ ಅಂದ್ರೆ ಸರ್ಕಾರಿ ದಾಖಲೆಗಳನ್ನ ಲಂಚ ಕೊಟ್ಟವರಿಗೆ ಮಾತ್ರ ಕೊಡ್ಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಲಂಚ ಪಡೆಯುವ ದೃಶ್ಯ ಲಭ್ಯ ಆಗಿದೆ. ಗಮನಿಸ್ತಾ ಇರಬಹುದು ನೀವು. 200ರಿಂದ 300 ರೂಪಾಯಿಯನ್ನ ಪಡಿತಾ ಇದ್ದಾರೆ. ಆರ್ಸಿ ನೀಡ್ತಾ ಇರುವಂತಹ ಸಿಬ್ಬಂದಿಗಳು 200ರಿಂದ 300 ರೂಪಾಯಿಯನ್ನ ಪಡೆದುಕೊಂಡು ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಇದು ಅಂಧ ದರ್ಬಾರ್. ದುಡ್ಡನ್ನ ಕೊಟ್ರೆ ಮಾತ್ರ ನಿಮಗೆ ಆರ್ಸಿಯನ್ನ ಕೊಡ್ತಾರೆ, ದಾಖಲೆಗಳನ್ನ ಕೊಡ್ತಾರೆ. ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಯಾವುದೇ ರೀತಿಯಾದಂತಹ ದಾಖಲೆಯನ್ನು ಕೂಡ ಕೊಡೋದಿಲ್ಲ. ಅದು ಕೂಡ ಆರ್ಸಿ ನೀವು ಪಡಿಬೇಕು ಅಂತ ಅಂದ್ರೆ ಅಲ್ಲಿ 200ರಿಂದ 300 ರೂಪಾಯಿ ರೀತಿಯಾಗಿ ಕೊಟ್ಟು ದಾಖಲೆಯನ್ನ ತೆಗೆದುಕೊಳ್ಬೇಕು. ಇದು ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ. ಆರ್ಟಿಒ ಕಚೇರಿಯಲ್ಲಿ ಭ್ರಷ್ಟಾಚಾರ ಯಾವ ಮಟ್ಟಿಗೆ ತಾಂಡವವಾಡ್ತಾ ಇದೆ, ಅಲ್ಲಿನ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಅಂಧ ದರ್ಬಾರ್ ಅನ್ನು ನಡೆಸಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ನಮಸ್ಕಾರ ಸರ್ ಹರೀಶ್ ಅವರು. ನಮಸ್ಕಾರ ಸರ್ ಹರೀಶ್ ಅವರು. ಹೇಳಿ ಸರ್. 40 ರೂಪಾಯಿ ಬಂದನ ಮತ್ತೆ ನಿಂದ 20-60 ನಿಂಬಲ್ಲಿ ನೋಡಿ. 60 ರೂಪಾಯಿ ರೇಟ್ ಎಲ್ಲ ಚೇಂಜ್ ಆಗದ. ಒಂದ್ ಕಾರ್ಡ್ ಎಕ್ಸ್ಟ್ರಾ ಕೊಡ್ಬೇಕು ನೋಡ್ರಿ. 20 ರೂಪಾಯಿ ನೋಡ್ರಿ. ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಹಣ ಕೊಟ್ಟರೆ ಎಲ್ಲ ದಾಖಲೆ ನೀಡುತ್ತಾರೆ ಅಲ್ಲಿನ ಅಧಿಕಾರಿಗಳು. ಆರ್ಟಿಒನ ಹೊರಗುತ್ತಿಗೆ ನೌಕರರ ಅಂಧ ದರ್ಬಾರ್ ಇದು. ಸರ್ಕಾರಿ ದಾಖಲೆಗಳು ಲಂಚ ಕೊಟ್ಟವರ ಪಾಲಾಗ್ತಾ ಇದೆ. ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನೀವು ನೋಡ್ತಾ ಇರಬಹುದು. ಹಣ ಕೊಟ್ರೆ ಮಾತ್ರ ಅಲ್ಲಿರುವಂತಹ ಅಧಿಕಾರಿಗಳು ದಾಖಲೆಯನ್ನ ಕೊಡ್ತಾರೆ. ಇಲ್ಲ ಅಂತಂದ್ರೆ ಆರ್ಟಿಒನಲ್ಲಿ ಹೊರಗುತ್ತಿಗೆ ನೌಕರರ ಅಂಧ ದರ್ಬಾರ್ ಯಾವ ರೀತಿ ಇದೆ ಅಂದ್ರೆ ಸರ್ಕಾರಿ ದಾಖಲೆಗಳನ್ನ ಲಂಚ ಕೊಟ್ಟವರಿಗೆ ಮಾತ್ರ ಕೊಡ್ಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಲಂಚ ಪಡೆಯುವ ದೃಶ್ಯ ಲಭ್ಯ ಆಗಿದೆ. ಗಮನಿಸ್ತಾ ಇರಬಹುದು ನೀವು. 200ರಿಂದ 300 ರೂಪಾಯಿಯನ್ನ ಪಡಿತಾ ಇದ್ದಾರೆ. ಆರ್ಸಿ ನೀಡ್ತಾ ಇರುವಂತಹ ಸಿಬ್ಬಂದಿಗಳು 200ರಿಂದ 300 ರೂಪಾಯಿಯನ್ನ ಪಡೆದುಕೊಂಡು ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಇದು ಅಂಧ ದರ್ಬಾರ್. ದುಡ್ಡನ್ನ ಕೊಟ್ರೆ ಮಾತ್ರ ನಿಮಗೆ ಆರ್ಸಿಯನ್ನ ಕೊಡ್ತಾರೆ, ದಾಖಲೆಗಳನ್ನ ಕೊಡ್ತಾರೆ. ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಯಾವುದೇ ರೀತಿಯಾದಂತಹ ದಾಖಲೆಯನ್ನು ಕೂಡ ಕೊಡೋದಿಲ್ಲ. ಅದು ಕೂಡ ಆರ್ಸಿ ನೀವು ಪಡಿಬೇಕು ಅಂತ ಅಂದ್ರೆ ಅಲ್ಲಿ 200ರಿಂದ 300 ರೂಪಾಯಿ ರೀತಿಯಾಗಿ ಕೊಟ್ಟು ದಾಖಲೆಯನ್ನ ತೆಗೆದುಕೊಳ್ಬೇಕು. ಇದು ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ. ಆರ್ಟಿಒ ಕಚೇರಿಯಲ್ಲಿ ಭ್ರಷ್ಟಾಚಾರ ಯಾವ ಮಟ್ಟಿಗೆ ತಾಂಡವವಾಡ್ತಾ ಇದೆ, ಅಲ್ಲಿನ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಅಂಧ ದರ್ಬಾರ್ ಅನ್ನು ನಡೆಸಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. 20 ರೂಪಾಯಿ ನೋಡ್ರಿ. ನಮಸ್ಕಾರ ಸರ್ ಹರೀಶ್ ಅವರು. 20 ರೂಪಾಯಿ ನೋಡ್ರಿ. ನಮಸ್ಕಾರ ಸರ್ ಹರೀಶ್ ಅವರು. ಹೇಳಿ ಸರ್. 40 ರೂಪಾಯಿ ಬಂದನ ಮತ್ತೆ ನಿಂದ 20-60 ನಿಂಬಲ್ಲಿ ನೋಡಿ. 60 ರೂಪಾಯಿ ರೇಟ್ ಎಲ್ಲ ಚೇಂಜ್ ಆಗದ. ಒಂದ್ ಕಾರ್ಡ್ ಎಕ್ಸ್ಟ್ರಾ ಕೊಡ್ಬೇಕು ನೋಡ್ರಿ. 20 ರೂಪಾಯಿ ನೋಡ್ರಿ. ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಹಣ ಕೊಟ್ರೆ ಎಲ್ಲ ದಾಖಲೆ ನೀಡುತ್ತಾರೆ ಅಲ್ಲಿನ ಅಧಿಕಾರಿಗಳು. ಆರ್ಟಿಒನ ಹೊರಗುತ್ತಿಗೆ ನೌಕರರ ಅಂಧ ದರ್ಬಾರ್ ಇದು. ಸರ್ಕಾರಿ ದಾಖಲೆಗಳು ಲಂಚ ಕೊಟ್ಟವರ ಪಾಲಾಗ್ತಾ ಇದೆ. ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನೀವು ನೋಡ್ತಾ ಇರಬಹುದು. ಹಣ ಕೊಟ್ರೆ ಮಾತ್ರ ಅಲ್ಲಿರುವಂತಹ ಅಧಿಕಾರಿಗಳು ದಾಖಲೆಯನ್ನ ಕೊಡ್ತಾರೆ. ಇಲ್ಲ ಅಂತಂದ್ರೆ ಆರ್ಟಿಒನಲ್ಲಿ ಹೊರಗುತ್ತಿಗೆ ನೌಕರರ ಅಂಧ ದರ್ಬಾರ್ ಯಾವ ರೀತಿ ಇದೆ ಅಂದ್ರೆ ಸರ್ಕಾರಿ ದಾಖಲೆಗಳನ್ನ ಲಂಚ ಕೊಟ್ಟವರಿಗೆ ಮಾತ್ರ ಕೊಡ್ಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಲಂಚ ಪಡೆಯುವ ದೃಶ್ಯ ಲಭ್ಯ ಆಗಿದೆ. ಗಮನಿಸ್ತಾ ಇರಬಹುದು ನೀವು. 200ರಿಂದ 300 ರೂಪಾಯಿಯನ್ನ ಪಡಿತಾ ಇದ್ದಾರೆ. ಆರ್ಸಿ ನೀಡ್ತಾ ಇರುವಂತಹ ಸಿಬ್ಬಂದಿಗಳು 200ರಿಂದ 300 ರೂಪಾಯಿಯನ್ನ ಪಡೆದುಕೊಂಡು ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಇದು ಅಂಧ ದರ್ಬಾರ್.
ದುಡ್ಡನ್ನ ಕೊಟ್ರೆ ಮಾತ್ರ ನಿಮಗೆ ಆರ್ಸಿಯನ್ನ ಕೊಡ್ತಾರೆ, ದಾಖಲೆಗಳನ್ನ ಕೊಡ್ತಾರೆ. ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಯಾವುದೇ ರೀತಿಯಾದಂತಹ ದಾಖಲೆಯನ್ನು ಕೂಡ ಕೊಡೋದಿಲ್ಲ. ಅದು ಕೂಡ ಆರ್ಸಿ ನೀವು ಪಡಿಬೇಕು ಅಂತ ಅಂದ್ರೆ ಅಲ್ಲಿ 200 ರಿಂದ 300 ರೂಪಾಯಿ ರೀತಿಯಾಗಿ ಕೊಟ್ಟು ದಾಖಲೆಯನ್ನ ತೆಗೆದುಕೊಳ್ಬೇಕು. ಇದು ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ. ಆರ್ಟಿಒ ಕಚೇರಿಯಲ್ಲಿ ಭ್ರಷ್ಟಾಚಾರ ಯಾವ ಮಟ್ಟಿಗೆ ತಾಂಡವವಾಡ್ತಾ ಇದೆ, ಅಲ್ಲಿನ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಅಂಧ ದರ್ಬಾರ್ ಅನ್ನು ನಡೆಸಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಏನೇನು ಇಪ್ಪತ್ತು ನೋಡ್ರಿ ಏನು ಸರ್ ನಮಸ್ಕಾರ ಸರ್ ಹರೀಶ್ ಅವರು ಏನೇನು ಇಪ್ಪತ್ತು ನೋಡ್ರಿ ಏನು ಸರ್ ನಮಸ್ಕಾರ ಸರ್ ಹರೀಶ್ ಅವರು ಹೇಳಿ ಸರ್ 40 ಬಂದನ ಮತ್ತೆ ನಿಂದ 20-60 ನಿಂಬಲ್ಲಿ ನೋಡ್ರಿ 60 ರೇಟ್ ಎಲ್ಲ ಚೇಂಜ್ ಆಗದ ಒಂದ್ ಕಾರ್ಡ್ ಎಕ್ಸ್ಟ್ರಾ ಕೊಡ್ಬೇಕು ನೋಡ್ರಿ ಏನೇನು 20 ನೋಡ್ರಿ. ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಹಣ ಕೊಟ್ಟರೆ ಎಲ್ಲ ದಾಖಲೆ ನೀಡ್ತಾರೆ ಅಲ್ಲಿನ ಅಧಿಕಾರಿಗಳು. ಆರ್ಟಿಒನ ಹೊರಗುತ್ತಿಗೆ ನೌಕರರ ಅಂಧ ದರ್ಬಾರ್ ಇದು. ಸರ್ಕಾರಿ ದಾಖಲೆಗಳು ಲಂಚ ಕೊಟ್ಟವರ ಪಾಲಾಗ್ತಾ ಇದೆ. ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನೀವು ನೋಡ್ತಾ ಇರಬಹುದು. ಹಣ ಕೊಟ್ರೆ ಮಾತ್ರ ಅಲ್ಲಿರುವಂತಹ ಅಧಿಕಾರಿಗಳು ದಾಖಲೆಯನ್ನ ಕೊಡ್ತಾರೆ. ಇಲ್ಲ ಅಂತಂದ್ರೆ ಆರ್ಟಿಒನಲ್ಲಿ ಹೊರಗುತ್ತಿಗೆ ನೌಕರರ ಅಂಧ ದರ್ಬಾರ್ ಯಾವ ರೀತಿ ಇದೆ ಅಂದ್ರೆ ಸರ್ಕಾರಿ ದಾಖಲೆಗಳನ್ನ ಲಂಚ ಕೊಟ್ಟವರಿಗೆ ಮಾತ್ರ ಕೊಡ್ಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಲಂಚ ಪಡೆಯುವ ದೃಶ್ಯ ಲಭ್ಯ ಆಗಿದೆ, ಗಮನಿಸ್ತಾ ಇರಬಹುದು ನೀವು. 200 ರಿಂದ 300 ರೂಪಾಯಿಯನ್ನ ಪಡಿತಾ ಇದ್ದಾರೆ. ಆರ್ಸಿ ನೀಡ್ತಾ ಇರುವಂತಹ ಸಿಬ್ಬಂದಿಗಳು 200 ರಿಂದ 300 ರೂಪಾಯಿಯನ್ನ ಪಡೆದುಕೊಂಡು ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಇದು ಅಂಧ ದರ್ಬಾರ್. ದುಡ್ಡನ್ನ ಕೊಟ್ರೆ ಮಾತ್ರ ನಿಮಗೆ ಆರ್ಸಿಯನ್ನ ಕೊಡ್ತಾರೆ, ದಾಖಲೆಗಳನ್ನ ಕೊಡ್ತಾರೆ. ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಯಾವುದೇ ರೀತಿಯಾದಂತಹ ದಾಖಲೆಯನ್ನು ಕೂಡ ಕೊಡೋದಿಲ್ಲ. ಅದು ಕೂಡ ಆರ್ಸಿ ನೀವು ಪಡಿಬೇಕು ಅಂತ ಅಂದ್ರೆ ಅಲ್ಲಿ 200 ರಿಂದ 300 ರೂಪಾಯಿ ರೀತಿಯಾಗಿ ಕೊಟ್ಟು ದಾಖಲೆಯನ್ನ ತೆಗೆದುಕೊಳ್ಬೇಕು. ಇದು ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ. ಆರ್ಟಿಒ ಕಚೇರಿಯಲ್ಲಿ ಭ್ರಷ್ಟಾಚಾರ ಯಾವ ಮಟ್ಟಿಗೆ ತಾಂಡವವಾಡ್ತಾ ಇದೆ, ಅಲ್ಲಿನ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಅಂಧ ದರ್ಬಾರ್ ಅನ್ನು ನಡೆಸಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಏನೇನು 20 ನೋಡ್ರಿ ಏನು ಸರ್ ನಮಸ್ಕಾರ ಸರ್ ಹರೀಶ್ ಅವರು ಏನೇನು 20 ನೋಡ್ರಿ ಏನು ಸರ್ ನಮಸ್ಕಾರ ಸರ್ ಹರೀಶ್ ಅವರು ಹೇಳಿ ಸರ್ 40 ಬಂದನ ಮತ್ತೆ ನಿಂದ 20-60 ನಿಂಬಲ್ಲಿ ನೋಡ್ರಿ 60 ರೇಟ್ ಎಲ್ಲ ಚೇಂಜ್ ಆಗದ ಒಂದ್ ಕಾರ್ಡ್ ಎಕ್ಸ್ಟ್ರಾ ಕೊಡ್ಬೇಕು ನೋಡ್ರಿ ಏನೇನು 20 ನೋಡ್ರಿ. ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಹಣ ಕೊಟ್ರೆ ಎಲ್ಲ ದಾಖಲೆ ನೀಡ್ತಾರೆ ಅಲ್ಲಿನ ಅಧಿಕಾರಿಗಳು. ಆರ್ಟಿಒನ ಹೊರಗುತ್ತಿಗೆ ನೌಕರರ ಅಂಧ ದರ್ಬಾರ್ ಇದು. ಸರ್ಕಾರಿ ದಾಖಲೆಗಳು ಲಂಚ ಕೊಟ್ಟವರ ಪಾಲಾಗ್ತಾ ಇದೆ. ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನೀವು ನೋಡ್ತಾ ಇರಬಹುದು. ಹಣ ಕೊಟ್ರೆ ಮಾತ್ರ ಅಲ್ಲಿರುವಂತಹ ಅಧಿಕಾರಿಗಳು ದಾಖಲೆಯನ್ನ ಕೊಡ್ತಾರೆ. ಇಲ್ಲ ಅಂತಂದ್ರೆ ಆರ್ಟಿಒನಲ್ಲಿ ಹೊರಗುತ್ತಿಗೆ ನೌಕರರ ಅಂಧ ದರ್ಬಾರ್ ಯಾವ ರೀತಿ ಇದೆ ಅಂದ್ರೆ ಸರ್ಕಾರಿ ದಾಖಲೆಗಳನ್ನ ಲಂಚ ಕೊಟ್ಟವರಿಗೆ ಮಾತ್ರ ಕೊಡ್ಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಲಂಚ ಪಡೆಯುವ ದೃಶ್ಯ ಲಭ್ಯ ಆಗಿದೆ, ಗಮನಿಸ್ತಾ ಇರಬಹುದು ನೀವು. 200 ರಿಂದ 300 ರೂಪಾಯಿಯನ್ನ ಪಡಿತಾ ಇದ್ದಾರೆ. ಆರ್ಸಿ ನೀಡ್ತಾ ಇರುವಂತಹ ಸಿಬ್ಬಂದಿಗಳು 200 ರಿಂದ 300 ರೂಪಾಯಿಯನ್ನ ಪಡೆದುಕೊಂಡು ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಇದು ಅಂಧ ದರ್ಬಾರ್. ದುಡ್ಡನ್ನ ಕೊಟ್ರೆ ಮಾತ್ರ ನಿಮಗೆ ಆರ್ಸಿಯನ್ನ ಕೊಡ್ತಾರೆ, ದಾಖಲೆಗಳನ್ನ ಕೊಡ್ತಾರೆ. ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಯಾವುದೇ ರೀತಿಯಾದಂತಹ ದಾಖಲೆಯನ್ನು ಕೂಡ ಕೊಡೋದಿಲ್ಲ. ಅದು ಕೂಡ ಆರ್ಸಿ ನೀವು ಪಡಿಬೇಕು ಅಂತ ಅಂದ್ರೆ ಅಲ್ಲಿ 200 ರಿಂದ 300 ರೂಪಾಯಿ ರೀತಿಯಾಗಿ ಕೊಟ್ಟು ದಾಖಲೆಯನ್ನ ತೆಗೆದುಕೊಳ್ಬೇಕು. ಇದು ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ. ಆರ್ಟಿಒ ಕಚೇರಿಯಲ್ಲಿ ಭ್ರಷ್ಟಾಚಾರ ಯಾವ ಮಟ್ಟಿಗೆ ತಾಂಡವವಾಡ್ತಾ ಇದೆ, ಅಲ್ಲಿನ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಅಂಧ ದರ್ಬಾರ್ ಅನ್ನು ನಡೆಸಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಏನೇನು 20 ನೋಡ್ರಿ ಏನು ಸರ್ ನಮಸ್ಕಾರ ಸರ್ ಹರೀಶ್ ಅವರು ಏನೇನು 20 ನೋಡ್ರಿ ಏನು ಸರ್ ನಮಸ್ಕಾರ ಸರ್ ಹರೀಶ್ ಅವರು ಹೇಳಿ ಸರ್ 40 ಬಂದನ ಮತ್ತೆ ನಿಂದ 20-60 ನಿಂಬಲ್ಲಿ ನೋಡ್ರಿ 60 ರೇಟ್ ಎಲ್ಲ ಚೇಂಜ್ ಆಗದ ಒಂದ್ ಕಾರ್ಡ್ ಎಕ್ಸ್ಟ್ರಾ ಕೊಡ್ಬೇಕು ನೋಡ್ರಿ ಏನೇನು 20 ನೋಡ್ರಿ.